ಅಶೋಕ್ ಅವ್ರ ಚೇಂಬರಲ್ಲಿ ಮೊನ್ನೆ ಕ್ಲೋಸ್ ಡೋರ್ ಆಯ್ತಲ್ಲ ಸರ್, ಈ ಮಾತುಕತೆ ನಡೀತಾ? ನೋಡ್ರಿ, ಅಶೋಕರ ಇದರಲ್ಲಿ ಒಂದು 4-5 ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು. ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ, ಕಾರ್ಯಕರ್ತರ ಉತ್ಸಾಹ ಇಲ್ಲ. ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ 1000 ಜನನೂ ಸೇರಲಿಲ್ಲ. ಎಲ್ಲ ಕುರ್ಚಿಗಳು ಖಾಲಿ. ಹಿಂಗಿರೋದ್ರಿಂದ ನೀವು ಹೋದಲ್ಲೆಲ್ಲ ಸಾವಿರಾರು ಜನ ಕೂಡ್ತಾರೆ. ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ, 50 ಜನ ಕೂಡಿದ್ರು ಯತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ. ನನಗೆ 50 ಜನ ಇಲ್ಲ, ಮಿನಿಮಮ್ 5,000 10,000 ಜನ ಸೇರ್ತಾರೆ. ಅದಕ್ಕೆ ನಿಮ್ಮದು ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ. ನೀವು BJP ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು. ನಾ ಹೇಳಿದೆ, ಸುಮ್ಮನೆ ಒಬ್ಬ MLA ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ. ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ, ಇಲ್ಕಂದ್ರೆ ಇಲ್ಲ. ಪ್ರಾಮಿಸ್ ಡಿಮ್ಯಾಂಡ್ ನಂಬರ್ 1 ಹುದ್ದೆ ಕೊಡಬೇಕು ರಾಜ್ಯದಾಗ. CM ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ, ಮುಂದೆ CM. ಏನು ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ, ಬಗ್ಗಿಸಿಲ್ಲ. ಸುಮ್ಮನೆ ಮತ್ತೆ ಹಿಂದಿನ ಸೀಟ್ನಾಗ ಕುಂಡ್ರೋದಾಗ ಕೂತ್ರ ಮುಂದೆ ಕುಂಡ್ರೋದು, ಇಲ್ಕಂದ್ರೆ ಹಿಂಗೆ ಹೋಗಿ JCB ಪಾರ್ಟಿ ಮಾಡ್ತಾರೆ. ಯಾರು ನಿಮ್ಮನ್ನು ಭೇಟಿ ಮಾಡಿಸ್ತಾರೆ ಸರ್? ಈಗ ಮಾತಾಡಿದ್ರಲ್ವಾ, ಅಮಿತ್ ಶಾ ಯಾರು ಭೇಟಿ ಮಾಡಿಸ್ತಾರೆ ಅಂತ ಹೇಳಿದ್ರು ಸರ್? ಯಾವ ನಿಯೋಗ ಎಲ್ಲಿ ಯಾವ ಲೀಡರ್ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅಮಿತ್ ಶಾ ಜೊತೆಗೆ? ನನಗೆ ಯಾರು ಹೇಳಿಲ್ಲ. ಅವರು ಶಾಸಕರು ಎಲ್ಲರೂ ಕೂಡಿ ನಾವು ಏನು ನಮ್ಮ BJPಯ ಹೈಕಮಾಂಡ್ಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೊತೀವಿ, ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ. ನಾ ಎಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ನಾನು ಬಂದಿದ್ದು ಏನಾದ್ರು ದಿಲ್ಲಿಯೊಳಗೆ ಮೀಡಿಯಾದವ್ರು ಗೊತ್ತಾದರೆ ಯತ್ನಾಳ್ ಶರಣಾಗತಿ, ಯತ್ನಾಳ್ ಹೀನಾಯವಾಗಿ ಅತ್ಯಂತ ದಯನೀಯವಾಗಿ ಕೈ ಮುಗಿದು ನನ್ನನ್ನು BJPಗೆ ತಗೋಬೇಕನ್ನುವಂಥ ಗೋರ್ ಗೆರಿತಿದ್ದದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಗೊತ್ತು ಅಂತ ಹೊಡಿತೀರಿ. ಅದಕ್ಕೆ ಯಾರು ಹೊಡಿದು ಬೇಡ, ಬಡಿದು ಬೇಡ. ನಾವು ಹಿಂಗೆ ಇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಪ್ಪ ಬಾ ಅಂದ್ರೆ ಹೋಗ್ತೀವಿ. ನಾವೇನು ಒಪ್ಪಿಗೋದಿಲ್ಲ ಅಂದ್ರೆ ಬಿಡ್ತೀವಿ. ಅಧಿವೇಶನದಲ್ಲಿ 10 ಬಾರಿ ಉಚ್ಚಾಟನೆ ಆದ್ರೂ ಪರವಾಗಿಲ್ಲ, ನಂಜು ಮಗ ಅಲ್ಲ ಇದರಲ್ಲ. ಯಾಕೆ ಹೇಳೋದಂದ್ರೆ, ಎಲ್ಲರೇ ನಾನು ಯಾರಿಗೂ ಅಪ್ಪಾಜಿ ಅನ್ನೋದು, ಅವ್ರು ಹೇಳ್ದಂಗೆ ಕೇಳೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ, ಪಕ್ಷದ ಕಾರ್ಯಕರ್ತರು ಅನ್ಯಾಯ ಆದಾಗ ನೇರವಾಗಿ ನಾವು ಮಾತಾಡೋನೆ. ಆ ಒಂದು ರಿಸರ್ವೇಷನ್ ನಂದಿದೆ. ಅದು ನನ್ನ ಭಾಗದ ಜನರ ಅಭಿವೃದ್ಧಿ ಸಲುವಾಗಿ ಮಾತಾಡಬೇಡ. ಈಗ ನೋಡ್ರಿ, ಸಕ್ಕರೆ ಕಾರ್ಖಾನೆಗಳ ಬಗ್ಗೆ BJPಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ. ಮೊನ್ನೆ ಶಾಸಕಾಂಗ ಪಕ್ಷದವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮಾತಾಡಬೇಡಿ, ಕಾರ್ಖಾನೆಯದವ್ರು ಯಾರೂ ಮಾತಾಡಬೇಡಿ, ಅದು ಉಲ್ಟಾ ರಿವರ್ಸ್ ನಮಗೆ ಆಗ್ತದೆ ಅಂತೇಳಿ ಯಾರೋ ಒಂದಿಬ್ಬರು ಶಾಸಕರು ಮಾತಾಡ್ಬೇಕತ್ತಿತ್ತು. ಅವ್ರು ಎಚ್ಚರಿಕೆ ಕೊಡೋಣ, ಅವ್ರು ಹಿಂದೆ ತೊಗೊಂಡ್ರು. ನಾ ಮಾತಾಡಿದೆ ಅಷ್ಟೇ. ಶಾಸಕರು ಭಿಕ್ಷೆ ಬೇಡ್ತಕ್ಕಂತ ಒಂದು ಪರಿಸ್ಥಿತಿ ಇಲ್ಲ, ನಮ್ಮದು ನೋಡ್ರಿ, ಈ ರಾಜ್ಯ ಒಡೆಯೋದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಭಿವೃದ್ಧಿ ಆಗೋದಕ್ಕೆ ಅವ್ರು ಏನು ಮಾತಾಡೋದಕ್ಕೆ ಬೆಂಬಲ ಇದೆ. ಅವ್ರ ಜೊತೆಗೆ ನಾವು ಇದ್ದೀವಿ. ಆದರೆ ಈ ಕರ್ನಾಟಕ ಒಡೆಯುವಂಥದ್ದು ನಮ್ಮ ತಪ್ಪಿನಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡಿಲ್ಲ. ನಾವು ಬರೀ ಉತ್ತರ ಕನ್ನಡ ಶಾಸಕರು ಇಲ್ಲೇ ಆದರೂ ಎಷ್ಟು ಮಂದಿ ಜನ, ನಾವು ಉತ್ತರ ಕನ್ನಡ ಚರ್ಚೆ ಮಾಡುವಾಗ ಎಷ್ಟು ಮಂದಿ ಸಕ್ರಿಯವಾಗಿ ಭಾಗವಹಿಸ್ಯಾರ್ರಿ, ಎಷ್ಟು ಜನ ಅಟೆಂಡೆನ್ಸ್ ಐತಿ, ಇದೇ ಎಷ್ಟು ಉತ್ತರ ಕನ್ನಡ ಸಚಿವರು ಪ್ರತಿಯೊಬ್ಬರು ಕೂತು ಏನಾದರೂ ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಉತ್ತರ ಕರ್ನಾಟಕಕ್ಕೆ ಏನಾದರೂ ನ್ಯಾಯ ಕೊಡ್ಬೋದು ಅಂತನ್ನೋಂಥದ್ದು ಯಾರು ಯಾವ್ದಾರೇನ್ರಿ? 4-5 ಮಂತ್ರಿಗಳು ಇರ್ತಾರೆ, ಮಾತಾಡೋರು ಇರ್ತಾರೆ, ಬಿಟ್ಟರೆ ಯಾರೂ ಉತ್ತರ ಕನ್ನಡ ಶಾಸಕರೇ ಹಾಜರಾತಿ ಕಡಿಮೆ ಇದೆ. ಅಂದಾಗಿ ಇವ್ರು ಎಷ್ಟು ಉತ್ಸುಕತೆ ಉತ್ತರ ಕರ್ನಾಟಕ ಇದೆ ಅಂದರೆ, ಇವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರು ಅಭಿವೃದ್ಧಿ ಮಾಡ್ತಾ ಇರ್ತೀನಿ ಗ್ಯಾರಂಟಿ. ಅದಕ್ಕೆ ನಾವು ಇಲ್ಲೇ ಹೋರಾಟ ಮಾಡೋದು. ಇಡೀ ಕರ್ನಾಟಕ ಒಂದೇ ಇರಬೇಕು. ಚಾಮರಾಜನಗರದಿಂದ ಬೀದರ್ವರೆಗೆ ಕರ್ನಾಟಕ ಒಂದೇ. ಅದರ ಬಗ್ಗೆ ನಮ್ಮದು ಒಡಕದೇನೆ ಇಲ್ಲ. ನಮ್ದೇನಿದ್ರು ಅಭಿವೃದ್ಧಿ ಸಲುವಾಗಿ ಹೋರಾಟ, ಏನಿದ್ರು ಅಭಿವೃದ್ಧಿ ಸಲುವಾಗಿ ಜಗಳಾಟ. ಜನರಲ್ ಮೀಟಿಂಗ್ ಅಲ್ಲಿ DK ಶಿವಕುಮಾರ್ ಅಂತ ಹೇಳಿದ್ದಾರೆ, 50-60 ಜನ MLA DK ಶಿವಕುಮಾರ್ ಅಧಿವೇಶನ ಮುಗಿಸ್ಕೊಳ್ಳಿ ಮುಖ್ಯಮಂತ್ರಿ ಆಗ್ತಾರೆ. ಅದೇ ನಾನು ಹೇಳಿದಲ್ರಿ, ಅವ್ರು ಭಾಳ ಜೋರು ನಡೆಸ್ಯಾರ. ಏನು ನೋಡ್ಬೇಕು ಯಾರ್ಯಾರ ಶಕ್ತಿ ಏನದು ಅನ್ನೋದು ನಾಳೆ 19ಕ್ಕೆ ಪ್ರಕಟ ಆಗ್ತದೆ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.